ತಣ್ಣು ಗಾಳಿ ಐತೆ. ಎಷ್ಟು ಈ ಕಡೆ ಎಲ್ಲ ನೋಡಿ ಎಷ್ಟು ಬಿಸಿಲೈತೆ. ಇಲ್ಲಿ ಫುಲ್ಲು ಕರೆಕ್ಟು ಟೈಮಿಗೆ ಪಿಕಾಕ್ ಬೇರೆ ಬಂತು ಮೇಲ್ಗಡೆ ನೋಡಿ. ಸೌಂಡ್ಸ್ ಇದು ನೇಚರ್. ಅಲ್ಲೊಂದು ಇನ್ನೊಂದು ಒಂದೇ ಮೇಲೆ ನೋಡಿ ಹೆಂಗೆ ಗೊತ್ತೈತೆ. ಈಗ ಆರ್ತು ಅನಿಸ್ತದೆ ಪಕ್ಕ ಆರ್ತು. ಹಾಯ್ ಗಾಯ್ಸ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಗಾಡಿ ನಿಲ್ಸೋದ್ರಿಂದನೇ ವ್ಲಾಗ್ ಸ್ಟಾರ್ಟ್ ಆಗೈತೆ ಇವತ್ತು. ಈಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದೆ, ಯಾಕಂದರೆ ಇಂಟರ್ನಲ್ಸ್ ಇತ್ತು, ಅದಕ್ಕೆ ಬೆಳಿಗ್ಗೆನೇ ಹೋಗಿದ್ದೆ. ಇವಾಗ ಬಂದೆ. ಮಮ್ಮಿ ಏನು ಅಡುಗೆ ಮಾಡೋದ್ರೆ ನೋಡಬೇಕು. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗಿದ್ದೆ. ಏನಮ್ಮ ಅಡ್ಡ ಇಟ್ಬಿಟ್ಟಿದೆ ಅದು? ಚಿಕನ್ ಮಾಡ್ತಾ ಇದ್ದೀನಿ. ಮಾಡಿ ಆಮೇಲೆ ಬರೋಣ ಊಟಕ್ಕೆ. ಬಾ. ಹಾಂ, 10 ನಿಮಿಷ ಮುದ್ದೆ ಮಾಡ್ತಾ ಇರೋಂಗಿದ್ದೀರಾ? ಮುದ್ದೆ ಮಾಡ್ತಾರೆ ಗಾಡಿ ಮುದ್ದೆ ಬೇಕಂತ. ಸೊ ನಾವಿವಾಗ ಒಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬರ್ತೀವಿ ಆಮೇಲೆ ಊಟಕ್ಕೆ. ಆಮೇಲೆ ಫಸ್ಟ್ ಕಳಿಸ್ತೀನಿ ನಮ್ಮ ಅಪ್ಪಂಗೆ, ಹೋಗ್ಬಿಟ್ಟು ಆಮೇಲೆ ಬರ್ತೀನಿ ನಾನು. ಏನಮ್ಮ? ಅವ್ರು ಕಳಿಸ್ತೀನಿ. ಗೇಟ್ ಹಾಕಿಲ್ಲ, ಗಾಡಿ ನಿಲ್ಲಿಸ್ಬಿಟ್ಟು ಚೇರ್ ಎಲ್ಲ ಸೈಡ್ಗೆ ಹಾಕಿ. ಬಿಸಿಲು ಮಾತ್ರ ಸಕ್ಕತ್ತಾಗೈತೆ. ಮಕ ಬರೋ ಅಷ್ಟಲ್ಲೇ ಮಕ ಕೊಡ್ತಾರೆ. ಯಾಕೂ ನೀರೇ ಹಾಕಿಲ್ಲ ಅನ್ಸ. ಅಮ್ಮ ನೀರು ಹಾಕಿದ್ರ ಗಿಡಕ್ಕೆ? ಇಲ್ಲಿರೋದಕ್ಕೆ? ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ತೀನಿ ಸ್ವಲ್ಪ ಹೊತ್ತು. ಇವತ್ತೆಷ್ಟು 17. ಇದು ಇನ್ಮೇಲೆ ಕಾಟ್ ಹಾಕಬೇಕು. ಇಲ್ಲ ರೌಂಡ್ ಮಾಡಿದ್ರೆ ಚೆಂದ ಅನಿಸುತ್ತೆ. ಕಾಟ್ ಹಾಕಲ್ಲ, ರೌಂಡೇ ಇರಲಿ. ಇವಾಗ ಊಟಕ್ಕೆ ಕಳ್ಸೋಕೆ ಹೋಗ್ಬೇಕು. ಅದು ಮುಂಚೆ ನೀರೇ ಇರಲಿಲ್ಲ, ಚೂರು ಕರೆಂಟ್ ಇರಲಿಲ್ಲ, ಏನೇನೋ ಪ್ರಾಬ್ಲಮ್ ಆಗಿ ಇವಾಗ ಕರೆಂಟ್ ಬಂದೈತೆ. ಅದಕ್ಕೆ ಹೋಗಿ ಫಸ್ಟ್ ನೀರು ತೊಗೊಂಬಂದೆ. ಗಾಡಿ ನಾನು ಅಂಗಡಿ ಹತ್ರ ಬಿಟ್ಟು ಬರಬೇಕಿತ್ತು. ನೀರೆಲ್ಲ ತಂದೆಲ್ಲ ಗೇಟೆಲ್ಲ ಓಪನ್ ಮಾಡೋದು ಬಿಟ್ಟಿದ್ದೀನಿ. ಈಗ ಫಸ್ಟು ಡ್ಯಾಡಿನ ಕಳಿಸ್ತೀನಿ ಊಟಕ್ಕೆ. ಹೋಗ್ಬಿಟ್ಟು ಕಳಿಸ್ತೀನಿ ಅವ್ರಿಗೆ ಊಟಕ್ಕೆ. ನಾನು ಆಮೇಲಿಂದ ಬಂದು ಊಟ ಮಾಡ್ತೀನಿ. ಕ್ರಿಕೆಟಾ? ಇವಾಗ ಬಂದೆ ಊಟಕ್ಕೆ. ನಮ್ಮ ಅಮ್ಮ ಇನ್ನೂ ಊಟ ಮಾಡಿಲ್ಲ. ನಾನು ಬರೋವರೆಗೂ ಕಾಯ್ತಾವ್ರಿ. ಏನು ಡೋರ್ ಲಾಕೆ ಮಾಡಿರಲ್ಲ. ಮೋಟ್ರ್ ಆನ್ ಮಾಡಿಬಿಟ್ಟವ್ರೆ. ಮೋಟ್ರ್ ಆಫ್ ಮಾಡು ಅಂತ ಹೇಳೋರೆ ಫಸ್ಟೇ. ಆಮೇಲೆ ಆನ್ ಮಾಡ್ಕೊಳ್ಳಿ. ನಮ್ಮಪ್ಪ ಬೆಳಿಗ್ಗೆ ತಿಂಡಿ ಬಾಕ್ಸ್ ನನಗೆ ನನ್ನ ಕೈಲೇ ಕೊಟ್ಟು ಕಳಿಸು. ನಾನು ಹಿಡ್ಕೊಂಬತ್ತಿದ್ದೆ, ಯಾಕೆ ಕೊಟ್ಟರು. ಯಾಕಮ್ಮ ಟಿ ವಿ ಹಾಕಿಲ್ಲ? ನಮ್ಮಮ್ಮ ಓರಿಯೋ ಹೊಡಿಕೊಂಬರೋಕ್ಕೆ ಹೋದರು. ನಾನೀಗ ಜಸ್ಟ್ ಊಟ ಮುಗಿಸ್ದೆ. ಊಟ ಮುಗಿಸು ಅಂಗಡಿ ಹತ್ರ ಹೋಗಬೇಕು. ಯಾವಾಗ ಮುಂಚೆ ಏಪ್ರಾನ್ ತೊಗೋಬೇಕು, ಟೈಟ್ ಮಾಡಿಸ್ಬೇಕು ಸ್ವಲ್ಪ. ಅದಕ್ಕೋಸ್ಕರನೇ ಸ್ವಲ್ಪ ಫಿಟ್ಟಿಂಗ್ ಸರಿ ಇಲ್ಲ. ಇದನ್ನ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ಕರೆಕ್ಟಾಗಿಲ್ಲ ಸೈಜು 42. ಅವಾಗ ಮುಂಚೆ ಮಾಡಿಸಿದ್ದೆ ಎಲ್ಲೆಲ್ಲೋ ಇದೆಲ್ಲ ಸ್ಲೀವ್ ಎಲ್ಲ. ಬಟ್ ಆದರೆ ಇವಾಗ ಆಯ್ತಲ್ಲ ಇದು ನೀಟಾಗಿ. ಇವಾಗ ತಗೊಂಡೋಗಿ ಮಾಡಿಸ್ಕೊಂಬರ್ಬೇಕು. ಐರನ್ ಎಲ್ಲ ಮಾಡಿಸ್ಬಿಟ್ಟು ಇಟ್ಟಿದ್ದೆ ಹಂಗೇ. ಮಾಡಿಸ್ಕೊಂಬರ್ತೀನಿ. ಇವಾಗ ಹಿಂಗೆ ಐತಿದು. ಹಾಕಿ ಫುಲ್ಲು ಅಂಟೆ ಹೋಯ್ತದೆ. ಈಗ ತಗೊಂಡೋಗ್ತೀನಿ ಇದನ್ನಾದ್ರೂ ಅಂಗಡಿ ಹತ್ರ ಸ್ವಲ್ಪ ಮಾಡಿಸ್ಕೊಂಬರ್ಬೇಕು. ಇದನ್ನ ಅಮ್ಮ ಅವ್ನು ಹುಡ್ಕೊಂಬರೋಕ್ಕೆ ಹೋದವರು. ಅವನೆಲ್ಲವನು ನಾನಿವಾಗ ಇದನ್ನಾದ್ರೂ ರೆಡಿ ಮಾಡಿಸ್ತೀನಿ ಹೋಗಿ ಅಂಗಡಿ ಹತ್ರ. ಎಲ್ಲ ಡಿಫಾರೆಸ್ಟೇಷನ್ ಮಾಡಿಬಿಟ್ಟು ಅವ್ರ ಗಿಡ ಎಲ್ಲ ಕತ್ತರಿಸ್ಬಿಟ್ಟು ಇಲ್ಲೇ ಎಲ್ಲ ಇಲ್ಲೂ ಫುಲ್ ಹಿಂದೆಗಡೆ ಎಲ್ಲ ಕತ್ತರಿಸಿ ಹಾಕೋರೆ. ಡೋರ್ ಬೇರೆ ಹಾಕಿಲ್ಲ ನಾನು. ಇಲ್ಲೂ ಕಟ್ ಮಾಡಾಕವ್ರೆ. ಹುಡ್ಕೊಂಬರ್ಬೇಕು ಇವನ್ನ. ಇಲ್ಲ ಅವನೇ ಈಗ ಆ ಕಡೆಗೆ ಜೂಟ್ ಆಗೈತಾನೆ. ಬಂದ ಹಿಂಗೆ ಇವನ್ನ ಹುಡುಕಕ್ಕೆ ನಮ್ಮಮ್ಮ ಅಲ್ಲಿಂದ ಬಂದೈತೆ. ಯಾರೈತೆ ಬರಲಾ ಇಲ್ಲಿ? ಹುಡ್ಕೊಂಡು ಇಲ್ಲಿಂದ ಬಂದವ್ರೆ. ನಮ್ಮಪ್ಪ ಏನೋ ಈಸ್ಕೊಂಬೋವು ಅಂತ ಅಂದರು. ಅದಕ್ಕೆ ನಾನು ಹಿಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಕೊಕ್ಕರೆ ಏನೋ ಹಂಟ್ ಮಾಡೋಕೆ ಹೋಗ್ತಾಯಿದೆ ನಿಧಾನಕ್ಕೆ. ಇನ್ನು ನೇಚರ್ ಅಂದರೆ ಫುಲ್ ಪೀಸ್ ಇದೆ. ತಣ್ಣು ಗಾಳಿ ಐತೆ. ಎಷ್ಟು ಈ ಕಡೆ ಎಲ್ಲ ನೋಡಿ ಎಷ್ಟು ಬಿಸಿಲೈತೆ. ಇಲ್ಲಿ ಫುಲ್ಲು ತಣ್ಣು ಕೋಲ್ಡ್ ಆಗೈತೆ. ಪಿಕಾಕ್ ಎಂಟ್ರಿ ಕರೆಕ್ಟು ಟೈಮಿಗೆ ಪಿಕಾಕ್ ಬೇರೆ ಬಂತು. ಏನು ಟೈಮಿಗೆ ಬಂದಿದ್ದೀನಿ ನಾನು ಕರೆಕ್ಟಾಗಿ. ಇಲ್ಲೆಲ್ಲ ನೋಡಿ ಫುಲ್ ಎಷ್ಟು ಕೋಲ್ಡ್ ಆಗಿ ಗೊತ್ತಾ. ಫುಲ್ ಚಿಲ್ಡ್ ಆಗೈತಿ ಇಲ್ಲೆಲ್ಲ. ಫುಲ್ ಒಂಥರ ವೆದರ್ ಫುಲ್ಲು ಕೋಲ್ಡ್ ಆಗೈತಿ ಇಲ್ಲಿ. ಚೆನ್ನಾಗೈತೆ ಒಂಥರ ವೆದರ್. ಮೇಲ್ಗಡೆ ನೋಡಿ ಸೌಂಡ್ಸ್ ಇದು ನೇಚರ್. ಅಲ್ಲೊಂದು ಇನ್ನೊಂದು ಒಂದ್ಯಾಕೆ ಬೇಜ್ ಜನ ಐತೆ ಅಲ್ಲಿ.
ಇಲ್ಲಿಂದ ಒಂಚೂರು ಮುಂದಕ್ಕೆ ಹೋದ್ರೆ ಹೈವೆ. ಅಲ್ಲೆಲ್ಲ ನೋಡಿ ಎಷ್ಟು ಬಿಸಿಲು ಹೊಡಿತೈತೆ, ಫುಲ್ಲು ಬಿಸಿಲು, ಸಾಕಾದ ಬಿಸಿಲು ಐತೆ ಈ ಕಡೆ ಎಲ್ಲ. ಇದು ಈ ಬಾರ್ಡ್ರ್ ಬಿಟ್ಬಿಟ್ಟು ಅಲ್ಲೊಂಚೂರು ಮುಂದಕ್ಕೆ ಹೋದ್ರೇ ಫುಲ್ ಬಿಸಿಲೈತೆ. ಬಟ್ ಇಲ್ಲಿಲ್ಲ ಬಿಸಿಲು, ಫುಲ್ ವೆದರ್ ಕೋಲ್ಡ್ ಆಗೈತೆ. ಯಾರು 2 ಹಸು ಕಟ್ಟವ್ರೆ ಆರಾಮಾಗಿ, ಅವು ತಣ್ಣ. ಇಲ್ಲಿ ನೋಡಿ ಇಲ್ಲಿಂದ ಬೀಳ್ತಾಯಿದ್ದು ಬಿಸಿಲು ಕಾಣಿಸಲ್ಲ, ಬಟ್ ಐತೆ ಅಷ್ಟೇ. ಇಲ್ಲೆಲ್ಲ ಅಕ್ಕಿ ಅದು ಇದು ಸೌಂಡೆಲ್ಲ ಬರ್ತಾಯಿದೆ ಚೆನ್ನಾಗಿ. ಬಂದಾಗ 2 ನವಿಲು, ತೋಟದಲ್ಲಿದ್ದರೆ ಆರಾಮ್ಸೆ ನವಿಲು ಅದು ಇದು ನೋಡ್ಬೋದು. ನಿನ್ನೆ ಮಳೆ ಬಿದ್ದು ಫುಲ್ ಎಲ್ಲ ಡಸ್ಟ್ ಆಗೋಗ್ಬಿಟ್ಟೈತೆ. ಮಳೆ ಬಿದ್ದಿಲ್ಲ, ಫುಲ್ಲು ಗೊಜ್ಜೆ ಬಿದ್ದುಬಿಟ್ಟಿರೋದು ಮೇಲಿಂದ. ಮಳೆ ಬಿದ್ದಿದ್ದರೆ ಹಿಂಗೆ ಆಯ್ತಿರ್ಲಿಲ್ಲ. ಇಲ್ಲೆಲ್ಲ ಡಸ್ಟ್ ಆಗೋಗ್ಬಿಟ್ಟೈತೆ. ನೆನ್ನೆ ನೀಟಾಗಿ ತೊಳಿಬೇಕು ಇವಾಗ ಹೋಗ್ಬಿಟ್ಟು. ಇದನ್ನು ಆ ಗಾಡಿ 2 ತೊಳಿಬೇಕು ಇವಾಗ. ನೀನು ಸೋಯ್ತಾ ಇದ್ದೀನಿ. ಓಹ್, ಸಡನ್ನಾಗಿ ಅಪರೂಪಕ್ಕೆ ಬಂದರೆ ಭಯಾನೇ. ಇಲ್ಲಿ ಅಂಕಲ್ ಅಲ್ಲೆಲ್ಲ ಅವ್ರು ಅಲ್ಲಿ ಹೋಗ್ಬೇಕು. ನಮ್ಮಪ್ಪ ಫೋನ್ ಮಾಡಿ ಅಲ್ಲಿ ಕೆಳಗಡೆ ಅವರು ಹೋಗು ಅಂದರು. ಹಂಗೆ ಹೋಯ್ತಾ ಇದ್ದೀನಿ. ಇಲ್ಲಿ ಏನು ಸೌಂಡ್ ಗೊತ್ತಾಯ್ತು ಇಲ್ಲೆಲ್ಲ. ಅಲ್ಲವ್ರೆ ನಿಮ್ಮಲ್ಲಿ ನೋಡಿ ಹೆಂಗೆ ಗೊತ್ತಾಯ್ತು. ಈಗ ಆರ್ತು ಅನಿಸ್ತದೆ ಪಕ್ಕ. ಆರ್ತು ಮುಗಿಸ್ಕೊಂಡು ಹೋಯ್ತಾ ಇದ್ದೀನಿ ಮೇನ್ ರೋಡ್ಗೆ. ಮೇನ್ ರೋಡ್ ಲೆಫ್ಟ್ ಹೊಡೆದ್ರೆ ನಮ್ಮ ಮನೆ. ಈ ರೋಡಲ್ಲಿ ಡೈಲಿ ತಿರುಗಿ ಹಿಂಗೆ ಆ ಕಡೆ ಹಸಿ ಹೋಗಬೇಕು, ಈ ಕಡೆ ಹಸಿ ಮನೆಗೆ ಹೋಗಬೇಕು, ಆ ಕಡೆ ಹಸಿ ಕಾಲೇಜ್ಗೆ ಹೋಗ್ಬೇಕು. ಹಮ್ಸು, ಲೈಟ್ಸು, ಏಪ್ರನ್ ನೋಡಿದ್ರೆ ಫುಲ್ ಬ್ಲೂ ಕಲರ್ ಆಗೋಗ್ಬಿಟ್ಟೈತೆ ನೋಡಿ. ಇಲ್ಲೆಲ್ಲ ನಾನು ಎಲ್ಲ ಇಟ್ಟಂಗೆ ಆಯಿತು. ಇಲ್ಲೆಲ್ಲ ನೋಡಿ ಬ್ಲೂ ಆಗಿಬಿಟ್ಟೈತೆ. ಇದೆಲ್ಲ ತೊಳಿಸ್ಬೇಕು. ಅಷ್ಟೇ ಏನಾಗ್ತೀನಿ ನಾನು ಉಸ್ತೀನಿಲ್ಲ ಅಂದರೆ ಕಲರ್ ಹೋಗಂಗೆ ಇಲ್ಲ, ಚೆನ್ನಾಗಿರಲ್ಲ. ಈಗ ನೆನೀತಾ ಇರಲಿ, ಸ್ವಲ್ಪ ನೆಂದಾದ್ಮೇಲೆ ತೊಳಿತೀನಿ. ನಮ್ಮ ಅಮ್ಮನೇ ತೊಳಿತಾರೆ. ಕಾಸು ಇಷ್ಟೊತ್ತು ಶಟಲ್ ಆಡಿ ಇವಾಗ ಹಾಲು ತರಕ್ಕೆ ಹೋಗ್ಬೇಕು. ಹಾಲು ತರಕ್ಕೆ ಹೋಯ್ತಾ ಇದ್ದೀನಿ. ಕ್ಯಾನ್ ತಗೊಂಡು ನಮ್ಮ ಹುಡುಗ ಹೋಗ್ಬಿಡ್ತಾನಿಲ್ಲ ಅಂದರೆ ಹೋಯ್ತಾ ಇದ್ದೆ. ಇವಾಗ ಇನ್ನೂ ಶಟಲ್ ಬ್ಯಾಟ್ ಆಡಲೇ ಅವರೇ. ಇವಾಗ ಬಂದು ಗಾಡಿ ಹಾಕಿದೆ ಜಸ್ಟು. ಮತ್ತೆ ತೆಗಿಬೇಕನ್ಸೋದು. ನಮ್ಮ ಅಕ್ಕ ಬತ್ತವ್ರಂತೆ. ಈಗ ಮತ್ತೆ ಗಾಡಿ ಹಾಕಿದ್ದು ವೇಸ್ಟ್ ಆಯಿತು. ನಮ್ಮಮ್ಮ ಅಡುಗೆ ರೆಡಿ ಮಾಡ್ತಾವ್ರೆ, ನಮ್ಮಪ್ಪ ನ್ಯೂಸ್ ನೋಡ್ತಾವ್ರೆ. ಫುಲ್ಲು ವಾರು ನ್ಯೂಸಲ್ಲೆಲ್ಲ ಫುಲ್ ವಾರು ಬಟ್ಟೆಗಳಾಯ್ತಲ್ಲ. ನಾನಿವಾಗ ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗಿ ಊಟ ಗೀಟ ಮಾಡ್ಕೊಂಬತ್ತೀನಿ. ಒಂದು ಬ್ಯಾಟು ಫುಲ್ಲು ಲಬ್ಬಂಡಿ ಹೋಗ್ಬಿಟ್ಟೈತೆ. ಆದರೆ ಆಡ್ಬೋದು, ಏನಿಲ್ಲ, ಚೆನ್ನಾಗೈತೆ. ಬಂದಿದ್ದ ತಕ್ಷಣ ನಮ್ಮಮ್ಮ ಕೆಲಸ ಹೇಳ್ತಾರಪ್ಪ, ಮತ್ತೆ ಎಲ್ಲಿ ಹೋಗ್ಬಿಟ್ಟು ಏನೋ ತಾಂಬ ಅಂತ. ಕ್ಲೋಸ್ ಇರಬೇಕು ಅಂತ ಬಂದೆ. ನಾನು ಏಪ್ರನ್ ತೊಳೆದಿರಲಿಲ್ಲ, ಅದಕ್ಕೆ ಮಮ್ಮಿ ಇವಾಗ ತೊಳ್ಕೊಡ್ತಾವ್ರೆ. ನಮ್ಮಪ್ಪ ಈಚೆ ಆಲ್ರೆಡಿ ಹೋಯ್ತಾ ಇಲ್ವಾ, ಕಲ್ಲರ್ ಅಂಟ್ಕೊಂಡಿರೋದು ಹೋಯ್ತಾ ಇಲ್ಲ. ಅಪ್ಪ ಕುತ್ಕೊಂಡು ಇಲ್ಲೇ ನಿದ್ದೆ ಹೊಡಿತಾರೆ. ನೋವು ಹೊಸದದು, ನಾವು ತೊಗೋಬೇಕು, ಅವ್ರು ಯಾಕೆ ಕೊಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಫುಲ್ ಇವಾಗ ಎಡಿಟ್ ಮಾಡ್ಬಿಟ್ಟು ಮಲ್ಗೋಕ್ಕೆ ಅಂತ ಬಂದೆ. ಇನ್ನೇನು ಕೆಲಸ ಇಲ್ಲ, ಬರೀ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋದಷ್ಟೇ. ಇನ್ನೇನು ನೈಟ್ ಹೊತ್ತು ಅದೊಂದೇ ನಮಗೆ ಡ್ಯೂಟಿ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.